ತನ್ನ ಕಿರುಬೆರಳನ್ನು ಕತ್ತರಿಸುವುದರ ಮುಖೇನವಾಗಿ ಕಾಳಿಯ ರಕ್ತದಾಹವನ್ನು ನೀಗಿಸಿದವರಿದ್ದಾರೆ. ಮುಂದೇನು ಮಾಡಬೇಕೆನ್ನುವ ಹಾಗೆ ಕೇಳುವಂತಹ ಕಾಲದಲ್ಲಿ ತಂದೆಯಾಡಿದಂತಹ ಮಾತು, ನಿಮಗೆ ಇಷ್ಟ ಬಂದಂತಹ ಸ್ಥಳದಲ್ಲಿ ಹೋಗಿ ನೆಲೆಯಾದಿ ಮಕ್ಕಳು ಎನ್ನುವ ಹಾಗಾಡಿದವರಿದ್ದಾರೆ. ಆ ಕಾಲದಲ್ಲಿ ವೈಕುಂಠದಿಂದಲೇ ಅವನಿಯತ್ತ ದೃಷ್ಟಿಯನ್ನ ಹಾಯಿಸುವಂತಹ ಕಾಲದಲ್ಲಿ ಸುತ್ತಲೂ ನೀರೆನ್ನುವುದು ಆವರಿಸಿಕೊಂಡಿದೆ. ನೀರನ್ನು ಉತ್ತರಿಸಿಕೊಂಡು ಹೋಗಬೇಕು ಅಂತಾಗಿದ್ರೆ ಒಂದು ನಾವಿಯ ಅವಶ್ಯಕತೆ ಇದೆ. ಹಾಗಿದ್ದರೆ ತಂದೆಯಾಡಿದ್ದು ಹೇಗೆ ಬಂಗಾರದ ನಾವೇ ಒಂದಿದೆ, ತೆಗೆದುಕೊಂಡು ಹೋಗಿ ಎನ್ನುವ ಹಾಗೆ. ಆ ಕಾಲದಲ್ಲಿ ಬಂಗಾರ ಎನ್ನುವುದು ಮೋಹಕ್ಕೆ ಪ್ರಚೋದನೆಯನ್ನು ಕೊಡುವುದು ಎನ್ನುವ ಕಾರಣಕ್ಕೆ ಬೇಕಾಗಿ ಅದನ್ನ ನಯವಾಗಿ ತಿರಸ್ಕರಿಸಿದವರು ನಾವು. ಕಣ್ಣಿಗೆ ಕಂಡದ್ದು ಶ್ರೀಗಂಧದ ವೃಕ್ಷ, ಅದರ ಮೇಲ್ಭಾಗ ಮತ್ತು ಕೆಳಭಾಗವನ್ನು ಬಿಟ್ಟು ನಡುವಿನ ತಿರುಳನ್ನ ತೆಗೆದು ಇದರಿಂದ ನಾವೇನು ಸಿದ್ಧಪಡಿಸಿಕೊಳ್ಳಬೇಕೆನ್ನುವ ಹಾಗೆ ಅಂದುಕೊಂಡವರು ನಾವು. ಶಿಲ್ಪಿಯ ಅವಶ್ಯಕತೆ ಉಂಟಲ್ವೇ? ಎಲ್ಲಿ ನೋಡಿದ್ರು ಜಲವು ಆವರಿಸಿಕೊಂಡಿದೆ. ನಮ್ಮ ದೃಷ್ಟಿಗೆ ಗೋಚರಿಸಿದ್ದು ಕಚ್ಚನ್ನೂರು ಪ್ರದೇಶದ ಬಾಲಗಾಚಾರಿ ಎನ್ನುವ ಆತ. ಹುತ್ತದಲ್ಲಿ ಹುತ್ತವಾಗಿ ಇದ್ದ ಅವನಿಗೆ ಜೀವಕಳೆಯನ್ನು ಕೊಟ್ಟಿದ್ದೇವೆ. ನಾವೇ ಆಗಬೇಕೆನ್ನುವುದಾಗಿ ಕೇಳಿದಾಗ ಶಿಲ್ಪಿ ಆಡಿದಂತಹ ಮಾತು, 1,000 ಹೊನ್ನನ್ನು ಕೊಡಬೇಕೆನ್ನುವುದಾಗಿ. ಹೊನ್ನು ನಮ್ಮಲ್ಲಿ ಉಂಟೆ? ಇಲ್ಲ. ಹುಲಿಗಳ ನಿರ್ದೇಶನದಂತೆ ಪಾಂಡ್ಯರಾಜ್ಯಕ್ಕೆ ಹೋಗಿ ಪಾಂಡ್ಯರಾಜನಲ್ಲಿ 1,000 ಹೊನ್ನನ್ನು ನಾವು ಕೇಳಿದಾಗ ಒತ್ತೇ ನಿತ್ತರೆ ಮಾತ್ರ ಹೊನ್ನನ್ನು ಕೊಡುವೆ ಎನ್ನುವುದಾಗಿ ಪಾಂಡ್ಯರಾಜ ಹೇಳಿದ. ನಮ್ಮ ಸ್ವರ್ಣ ನೂಪುರವನ್ನೇ ಆತನಿಗೆ ಒತ್ತೆಯನ್ನಿಟ್ಟು 8 ದಿವಸದೊಳಗೆ ಬಿಡಿಸಿಕೊಂಡು ಹೋಗುತ್ತೇವೆ ಎನ್ನುವುದಾಗಿ ಹೇಳಿದಾಗ ನಮ್ಮ ಮಾತನ್ನು ತಿರಸ್ಕರಿಸಿದಂತಹ ಪಾಂಡ್ಯರಾಜ ತನ್ನ ಮಗನ ಕಾಲಿಗೆ ಕಟ್ಟಿ ನರ್ತಿಸುವುದಕ್ಕೆ ಮುಂದಾದ. ಕುಪಿತರಾದಂತಹ ನಾವು ಅವನಿಗೆ ಶಿಕ್ಷೆಯನ್ನು ಕೊಟ್ಟವರಿದ್ದೇವೆ. ಅವನ ಕಿವಿಯಲ್ಲಿ ಹಿಡಿದು ಸಪ್ತ ಸಾಗರದಾಚೆ ಬೀಸಾಡಿದವರು ನಾವು. ಮರುಗುತ್ತಾ ಬಂದ ನಮ್ಮ ಪಾದಗಳನ್ನ ಹಿಡಿದುಕೊಂಡ ಆ ಕಾಲದಲ್ಲಿ ಅವನಿಗೆ ಅಭಯವನ್ನ ಕೊಟ್ಟವರು ನಾವು. ಮುಂದೆ ಇಂತಹ ತಪ್ಪುಗಳನ್ನು ನೀನು ಮಾಡಬೇಡ ಎನ್ನುವ ಹಾಗೆ ಹೇಳಿದವರಿದ್ದೇವೆ. ಆ ಕಾಲದಲ್ಲಿ ನನ್ನ ಮಗನನ್ನ ಕಾಣುವ ಬಗೆಯಾದರೂ ಹೇಗೆ ಎನ್ನುವ ಹಾಗೆ ಬೇಡಿಕೊಂಡ. ಪುತ್ರ ಶೋಕ ನಿರಂತರ ಎನ್ನುವಂತಹ ವಿಚಾರವನ್ನು ಅರಿತುಕೊಂಡಂತಹ ನಾನು ಅವನ ಶೋಕವನ್ನು ನಿವಾರಣೆ ಮಾಡುವ ಸಲುವಾಗಿ ಅವನಿಗೊಂದು ವರವನ್ನ ಕೊಟ್ಟವಳಿದ್ದೇನೆ. ಮುಂದೊಂದು ಸಮಯದಲ್ಲಿ ಭಕ್ತಾದಿಗಳೆಲ್ಲ ಒಂದಾಗಿ ನನಗೊಂದು ದೇವಾಲಯದ ನಿರ್ಮಾಣವನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ವರ್ಷಂ ಪ್ರತಿ ಜಾತ್ರಾ ಮಹೋತ್ಸವ ಎನ್ನುವ ಹಾಗೆ ನೆರವೇರುತ್ತದೆ. ಜಾತ್ರೆಯ ಮೊದಲ ಅಂಗವಾಗಿ ಧ್ವಜಾರೋಹಣ, ಕೊನೆಯ ಅಂಗವಾಗಿ ಧ್ವಜ ಅವರೋಹಣ. ಆ ಕಾಲದಲ್ಲಿ ಧ್ವಜಸ್ತಂಭದಲ್ಲಿ ನಿನ್ನ ಮಗ ಗರುಡನಾಗಿ ನೇತಾಡಿಕೊಂಡಿರ್ತಾನೆ ಕಂಡು ಸಂತುಷ್ಟನಾಗಬಹುದು ಎನ್ನುವ ಹಾಗೆ ಆಡಿದವರು ನಾವು. ಶರಣು ಬಂದ ಆ ಕಾಲದಲ್ಲಿ ಆ ಹೊನ್ನನ್ನ ಶಿಲ್ಪಿಗೆ ಇತ್ತು ನಾವೆಯನ್ನು ಸಿದ್ಧಪಡಿಸಿಕೊಂಡವರು ನಾವು. ಈಗ ನಾವೆಯನ್ನು ನಡೆಸುವುದಕ್ಕೊಂದು ನಾವಿಕನ ಅವಶ್ಯಕತೆ ಇದೆಯಲ್ಲ. ಗುಳಿಗ ರಕ್ತಪಾನ ಹೇಗೋ ಮಾಡಿದ್ದೀಯ, ನೀನು ಸ್ವಲ್ಪ ದುಡಿಯಬೇಕು. ಹಾಗಾಗಿ ಏರಿಕೋ